ಪ್ರಿಯ ವೀಕ್ಷಕರೇ, ಎಂಎಂ ನ್ಯೂಸ್ಗೆ ಸ್ವಾಗತ. ತಮ್ಮ ಹೆಸರು ರೀ? ನಮ್ಮ ಹೆಸರು ಹನುಮಂತ ಅಂತೇಳಿ. ಈ ಪೂಜಾ ಮಾಡಾಕತ್ ರಾಮಲಿಂಗೇಶ್ವರ ದೇವಸ್ಥಾನದ ಪೂಜಾ ಮಾಡಾಕತ್ ಎಷ್ಟು ವರ್ಷ ಆಯ್ತ್ರಿ ನೀವು? ನಾವು ಕನಿಷ್ಠ ಈಗ ಒಂದು 5 ವರ್ಷದಿಂದ ನಾವು ಮಾಡ ಅಂತ ಹೇಳಿ. ನಮ್ಗಿಂತ ಮುಂಚೆ ನಮ್ಮ ಹಿರಿಯರು ಹಿಂದೆ ಮಾಡ್ತಿದ್ರು. ಯಾವ ಊರು ನಿಮ್ದು? ನಮ್ದು ಇದ ಊರು ಹಾನಗಲ್ಲ ರೀ. ಇದು ಪ್ರತಿ ವರ್ಷ ಪಂಚಮಿ ಹಬ್ಬಕ್ಕೆ ಈ ಭಕ್ತಾದಿಗಳು ಈ ಪಂಚಮಿ ಹಬ್ಬ, ನಾಗರ ಪಂಚಮಿ ಹಬ್ಬಕ್ಕೆ ಇಲ್ಲೆಲ್ಲ ಧರ್ಮಾ ನದಿ ಇದ್ದು ನದಿ ಹೊಳಿ ಗಂಗಾವನ್ನ ಪೂಜಾ ಮಾಡಾಕ ಎಲ್ಲ ಮಹಿಳೆಯರು ಹೆಣ್ಮಕ್ಳು ಎಲ್ಲರೂ ಬರ್ತಾರೆ. ಹಾಗೆ ಗಂಗಾವನ್ನ ಪೂಜಾ ಮಾಡಿ ಇಲ್ಲೇ ರಾಮಲಿಂಗೇಶ್ವರ ಅಂತ ದೇವಸ್ಥಾನ ಇದೆ. ಅಲ್ಲಿ ಅದರ ಹಿಂದೆ ನಾಗಪ್ಪನ ಉತ್ಸವ ಮೂರ್ತಿ ಇದೆ. ಹಿಂದೆ ಇದು ಹಿಂದೆ ಐತಿ, ಈ ಲಿಂಗ ಹಿಂದೆ ಐತಿ. ಹಂಗಾಗಿ ಇಲ್ಲಿ ಹೆಣ್ಮಕ್ಳು ಗರ್ಭಗುಡಿ ಒಳಗ ಐತಿ, ಅಲ್ಲಿ ನಾಗಪ್ಪ ಐತಿ. ಹಂಗಾಗಿ ಗಂಗಾವ್ಗ ಫಸ್ಟ್ ಅಲ್ಲಿ ಬಾಗಿನ ಕೊಡೋದು, ಆಮೇಲೆ ಪೂಜೆ ಪುನಸ್ಕಾರ ಮಾಡೋದು, ಅಲ್ಲಿ ಮುಖ್ಯಂತ ಈ ದೇವಸ್ಥಾನ ದರ್ಶನ ಮಾಡ್ಕೊಂಡು ತಮ್ಮ ಮನೆಗೆ ಪ್ರತಿ ವರ್ಷ ನೋಡಿ. ವೀಕ್ಷಕರೇ, ಹಾನಗಲ್ಲ ಜನತೆ ಧರ್ಮಾ ನದಿಗೆ ಬಂದು ಒಂದು ಪೂಜಾ ಪುನಸ್ಕಾರ ಮಾಡಿಕೊಂಡು ನಿಮ್ಮ ಹೆಸರು ರೀ? ನಿಮ್ಮ ಹೆಸರು ಏನು? ನಾಗಮ್ಮರಿ. ಈ ಪಂಚಮಿ ಹಬ್ಬ ಆಚರಿಸ್ತಾರಲ್ರಿ, ಇದು ಹೆಣ್ಮಕ್ಳ ಹಬ್ಬ ಅಂತ ಅಂತಾರ. ಕೆಲವೊಬ್ರು ಏನಂತಾರ, ಪಂಚಮಿ ಹಬ್ಬ ಅಂದ್ರೆ ಏನಂತಂದ್ರೆ ಉಂಡಿ ಕಟ್ಟಿ ತಿನ್ನೋದು ಅಂತಾರ. ಅಲ್ಲ ರೀ, ಉಂಡಿ ಎದ್ರ ಸಂಬಂಧ ಕಟ್ತಾರ? ನಗರ ಪಂಚಮಿ ಅಂತ ಕಟ್ತಾರ್ರಿ. ಇದು ಹೊಳಿ ಗಂಗವ್ವ ಪಂಚಮಿ ಹಬ್ಬಕ್ಕೆ ಆಕಿ ತವ್ರ ಮನಿ ಬರ್ತಾಳ್ರಿ ವರ್ಷಕ್ಕೆ. ಹಂಗಾಗಿ ಆಕಿ ಈಗ ಪೂಜೆ ಮಾಡಕ್ ಬರ್ತಾರ್ರಿ ಹೆಣ್ಮಕ್ಳು. ಈ ಗಂಗಿ ಪೂಜೆ ಮಾಡೋದು ಆದ ಒಂದು ಉದ್ದೇಶದಿಂದ. ಈಗ ಅಂದ್ರೆ ಕಲ್ಲಿನ ನಾಗಪ್ಪ ಬೇರೆ ಅಲ್ಲಿ ಮಾಡಿ ಗಂಗಿ ಪೂಜೆನೂ ಮಾಡ್ತಾರ್ರಿ. ಈಗ ಕಲ್ಲಿನ ನಾಗಪ್ಪನ ಹೊರಗಡೆ ಮಾಡಿ ಬಂದ್ರಿ ನಾವು. ಈಗ ಮಾಡಿ ಬಂದ್ರಿ. ಈಗ ಮತ್ತೆ ಮಣ್ಣಿಂದ ಯಾವಾಗ ಮಾಡಿರಿ? ನಿನ್ನೆ ಮಾಡಿರೇನ್ರಿ? ನಾವೆಲ್ಲ ಕೂಡಿ ಒಂದ ದಿವಸ ಮಾಡ್ತೀವಿ. ಅಂದ್ರೆ ಒಂದೊಂದ್ ಮಧ್ಯಾಹ್ನದಾಗ ಮೂರ್ ದಿನ ಮಾಡ್ತಾರ್ರಿ. ನಾವೆಲ್ಲ ಕೂಡಿ ಒಂದ ದಿವಸ ಹಾಲಿ ಬಿಡ್ತೇವ್ರಿ. ಕೆಲವೊಬ್ರು 3 ದಿವಸ ಮಾಡ್ತಾರೆ, ಕೆಲವೊಬ್ರು 2 ದಿವಸ ಮಾಡ್ತಾರ್ರಿ. ಕೆಲವೊಬ್ರು ಏನಂತಾರ, ನೀನೆ ನಾವು ಕಲ್ಲಿಂದ ಹೇಳಿದ್ವಿ, ಇವತ್ತು ಮಣ್ಣಿಂದ ಒಳಗೆ ಎರಿತೀವಿ ಅಂತಂತಾರ. ಕೆಲವೊಬ್ರು ಪದ್ಧತಿ ಕೆಲವೊಂದು ಮಾಡ್ತಾರೆ. ಅಕ್ಕ ತಮ್ಮ ಹೆಸರು ರೀ? ಅನ್ಸೂಯ ರೀ. ಈ ಪಂಚಮಿ ಹಬ್ಬ ಆಚರಿಸ್ತಾರಲ್ರಿ, ಇದು ವಿಶೇಷ ಅಂದ್ರೆ ಏನ್ರಿ ಇದು ನಿಮಗೆ? ಹೆಣ್ಮಕ್ಳ ಹಬ್ಬ ರೀ. ಹೊಳಿ ಗಂಗಾ ಪೂಜೆ ಮಾಡ್ಕೊಂಡು ಹೋಗೋದು ವಿಶೇಷ. ಹಾಲು ಎರೆದು ಹೊಳಿ ಗಂಗಾ ಪೂಜೆ ಮಾಡ್ಕೊಂಡು ಹೋಗೋದು. ನೋಡಿ ವೀಕ್ಷಕರೇ, ಹಾನಗಲ್ ಜನತೆ ಒಂದು ಪಂಚಮಿ ಹಬ್ಬದ ಕಾರ್ಯಕ್ರಮವನ್ನು ಯಾವ ಟೈಪ್ ಆಚರಿಸ್ತಾರೆ ಅಂತ. ಕೆಲವೊಬ್ರು 3 ದಿವಸ ಆಚರಿಸ್ತಾರೆ, ಕೆಲವೊಬ್ರು 1 ದಿವಸ ಆಚರಿಸ್ತಾರೆ, ಕೆಲವೊಬ್ರು 2 ದಿವಸ ಆಚರಿಸ್ತಾರೆ. ಅವ್ರವ್ರ ಪದ್ಧತಿ ಹೇಗಿದೆ ಹಾಗೆ ಆಚರಿಸ್ತಾರೆ ನಮ್ಮ ಹಾನಗಲ್ ಜನತೆ.
ವೀಕ್ಷಕರೇ MV ನ್ಯೂಸ್ ಚಾನಲಿಗೆ ಸ್ವಾಗತ. ಇಂದು ನಾವು ಹಾನಗಲ್ಲಿನ ಆನಿಕೆರೆಯನ್ನು ಸುಂದರವಾದ ನೋಟವನ್ನು ತೋರಿಸುತ್ತೇವೆ, ಬನ್ನಿ. ನಿಮ್ಮ ಹೆಸರು? ಬಸವರಾಜ್ ಚನ್ನಗೌಡ್ರ. ಯಾವ ಊರ್ರಿ? ಹಾನಗಲ್ ಸರ್. ಹಾನಗಲ್ಲ. ಇಲ್ಲಿ ನೀವು ಕೆಲಸ ಮಾಡ್ತೀರಲ್ಲ? ಹೌದು ಸರ್. ಇಲ್ಲಿ ನೀವು ಕೆಲಸ ಮಾಡಕತ್ತು ಎಷ್ಟು ವರ್ಷ ಆಯ್ತು ರೀ? ಸುಮಾರು 18 ವರ್ಷ ಸರ್ವಿಸ್ ಸರ್ ನಮ್ದು. 18 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಿದ್ರಿ ನೀವು? ಸರ, ಇದು ಆನಿಕೆರೆ ತುಂಬಿದಲ್ಲ, ಇದು ಪ್ರತಿ ವರ್ಷ ಇದೇ ಟೈಪ ತುಂಬ್ತದಲ್ಲ? ಪ್ರತಿ ವರ್ಷ ಇದೇ ತುಂಬ್ತದ್ರಿ ಸರ್, ಇದೇ ಟೈಪ್ ತುಂಬ್ತದ. ಆಮೇಲೆ ಇದು ನೀರಿನ ಮಟ್ಟ ಎಷ್ಟು ಐತೆ ಅನ್ನೋದು ನಿಮಗೆ ಗೊತ್ತಾಗತ್ತಲ್ಲ? ಆಲ್ರೆಡಿ 12 ಫೂಟಿನ ನಂತರ ಬಂದ ಸರ್. 12 ಫೂಟ್. 12 ಫೂಟ್ ಅಂದ್ರೆ ಈಗ ಜಾಸ್ತಿ ಅಂದ್ರೆ ಎಷ್ಟು ಫೂಟ್ ಇದೆ ಸರ್ ಇದು? ಕರೆಕ್ಟ್ 12 ಫೂಟಿಗೆ ನಮ್ದು 12 ಫೂಟ್ ಸರಿಯಾಗಿ ತುಂಬ್ತೈತಿ. 12 ಫೂಟ್ ಆದ್ಬಿಟ್ಟು ಜಾಸ್ತಿ ನೀರು ಹೊರಗಡೆ ಹೋಗುತ್ತೆ. ನೋಡಿ ವೀಕ್ಷಕರೇ, ಇದು ಆನಿಕೆರೆ 12 ಫೂಟ್ ನೀರು. 12 ಫೂಟಿನ ಮ್ಯಾಗ ಜಾಸ್ತಿ ಬಂದ್ರೆ ಈ ನೀರು ಹೊರಗಡೆ ಹೋಗುತ್ತೆ ಅಂತೆ, ಇದು ಇವ್ರು ಹೇಳ್ತಾರೆ. ನಿಮ್ಗೆ ಇನ್ನೊಂದು ವಿಷಯ, ಈ ನೀರು ಹಾನಗಲ್ದಾಗ ಬಳಸ್ತಾರಲ್ಲ, ಇದು ಹಾನಗಲ್ಲಿಗಷ್ಟೇ ಸೀಮಿತವಾಗಿದ್ದೀನೋ ಮತ್ತೆ ಬೇರೆ ಊರಿಗೆ ಕಳಿಸ್ತಿರೋ? ಇಲ್ಲ ಸರ್, ಹಾನಗಲ್ಲಿಗೆ ಮಾತ್ರ ಸೀಮಿತವಾಗಿದೆ. ಹಾನಗಲ್ಲಿಗೆ ಮಾತ್ರ ಸೀಮಿತವಾಗಿದೆ ಈ ಆನಿಕೆರೆ ನೀರು ಸರ್. ಇದು ಕಮ್ಮಿ ಬಿದ್ದ ನೀರು ಎಲ್ಲಿಂದ ತರ್ತೀವಿ ಸರ್? ಮತ್ತೆ ಡ್ಯಾಮ್ ಐತಿ ಸರ್. ಡ್ಯಾಮ್ ಮಳಗಿ ಡ್ಯಾಮ್ ಸರ್. ಹಂಗೆ ಏನಾರ ಕಡಿಮೆ ಬಿತ್ತಂದ್ರ ಮತ್ತೆ ಅಲ್ಲಿಂದ ತಗೊಂಡ್ಬರ್ತೇವೆ ಸರ್. ಓಹೋ, ಮಳಗಿ ಡ್ಯಾಮಿಂದ ನಮ್ಮ ಆನಿಕೆರೆಗೆ ಲಿಫ್ಟ್ ಮಾಡಿ ಈ ಲಿಫ್ಟ್ ನೀರನ್ನು ಹಾನಗಲ್ಲಿಗೆ ಸಪ್ಲೈ ಮಾಡ್ತೀವಿ. ಹೌದು ಸರ್. ಹಾನಗಲ್ಲಿಗೆ ಕುಡಿಯೋ ನೀರು ಸಪ್ಲೈ ಮಾಡ್ತಾರೆ. ಇನ್ನೊಂದು ವಿಷಯ ಏನಂತಂದ್ರೆ, ಈ ಹಾನಗಲ್ದಾಗ 5 ದಿವಸ 6 ದಿವಸಕ್ಕೊಮ್ಮೆ ನೀರು ಬಿಡ್ತಾರಂತೇಳಿ ಒಂದು ಕಂಪ್ಲೇಂಟ್ ಐತಿ. ಇದು ಏನು ಕಾರಣ ರೀ ಇದು? ಸರ್, ಸ್ವಲ್ಪ ಕರೆಂಟ್ ಇಂದ ಹೆಚ್ಚು ಕಡಿಮೆ ಆದಾಗ ಅದು ಆಗೋದು ಸಹಜ ಸರ್. ಕರೆಂಟ್ ಹೆಚ್ಚು ಕಡಿಮೆ ಆದ ಆಮೇಲೆ ಲೈನ್ ಏನಾರ ಓಡಿದ್ರೆ, ಆಮೇಲೆ ರೋಡ್ ಕೆಲಸ ನಡೆದದ. ಈಗ ಆ ರೋಡಿಂದ ಏನಾರ ಪೈಪ್ ಹೊಡೆದ್ರೆ ಅದನ್ನ ರಿಪೇರಿ ದುರಸ್ತಿ ಮಾಡ್ಬೇಕಾಗತ್ತಲ್ಲ ಸರ್. ಅದ್ರ ಸಲುವಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗತ್ತೆ ಸರ್. 3 ದಿನ 4 ದಿನ ಕೊಡಾಕಿ ಏನು ಸಮಸ್ಯೆ ಆಗಲ್ಲ ಸರ್. ಸರ್ ಕೊಡ್ತಾ ಇರ್ತೇವೆ ಸರ್. ಈ ಜನರ ಅಪೇಕ್ಷೆ ಒಟ್ಟು ನೀರು ಬಿಡಂಗಿಲ್ಲ ಅಂತಾರ. ಹಿಂದ ಬ್ಯಾಕ್ ಗ್ರೌಂಡ್ ಕರೆಂಟ್ ಇಂದು ನೆರಳು ಸಮಸ್ಯೆ, ಒಟ್ಟು ಏನೋ ಒಂದು ಸಮಸ್ಯೆದಿಂದ 5 ರಿಂದ 6 ದಿವಸ ನೀರು ಕೊಡ್ತಾರೆ ಸರ್. ಏನ್ ಸಮರ್ಪಕವಾಗಿ ನೀರು ಸಾಲ್ತೈತಿ, ನಮ್ಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಸಮಸ್ಯೆ ಆಗಂಗಿಲ್ಲ. ಹ್ಞೂ ಸರ್. MV ನ್ಯೂಸ್ ಚಾನೆಲ್ ಸಂಗಡ ನೀವು ಮಾತಾಡಿದಕ್ಕೆ ತಮಗೆ ಧನ್ಯವಾದಗಳು. ನಿಮಗೂ ಧನ್ಯವಾದ ಸರ್. ನೋಡಿ ವೀಕ್ಷಕರೇ, ನಮ್ಮ ಹಾನಗಲ್ಲಿನ ಒಂದು ಧರ್ಮ ನದಿಯನ್ನು ಸುಂದರವಾದ ನೋಟನ್ನು ನೋಡಿ. ಎಷ್ಟು ಚಂದ ಇದೆ ನೋಡಿ. ನೋಡಲು ಎಷ್ಟು ಆನಂದ ಆಗುತ್ತೆ.